ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ನಮ್ಮ ರೈತರು ಕಷ್ಟ ಕೇಳೋರು ಯಾರೂ ಇಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಾದ ಕೃಷಿ ಚಲುವರಾಯ ಸ್ವಾಮಿ ಅವರೇನೆ ಬಂದು ರೈತರು ಕಷ್ಟ ಏನು ಅಂತ ಒಂದಿನ ಬಂದು ಏನೂ ಕೇಳ್ತಾ ಇಲ್ಲ. ಖರೀದಿರ ಕೇಂದ್ರ ಓಪನ್ ಮಾಡೋಕ್ಕೂ ಆಯ್ತಾ ಇಲ್ಲ ಇವ್ರ ಕೈಯಲ್ಲಿ. ರೈತರ ಪರಿಸ್ಥಿತಿ ಏನಾಗಿದೆ, ಮಧ್ಯ ದಳ್ಳಾಳಿಗಳೆಲ್ಲ 1700 ರೂಪಾಯಿಗೆ ಭತ್ತ ತಗೊಂಡು ರೈತರನ್ನ ಭತ್ತ ನೋಡಿ ಎಲ್ಲ ರೋಡಲ್ಲೆಲ್ಲ ಹೀಗೆ ಇದೆ, ಯಾರೂ ತಗೊಳ್ಳೋ ಮಟ್ಟದಲ್ಲಿಲ್ಲ ಪರಿಸ್ಥಿತಿ. ಹಂಗಾಗೋಗಿದೆ ನಮ್ಮ ರೈತರ ಕಷ್ಟ. ಕೃಷಿ ಸಚಿವರು ಬೇಗ ಇದಕ್ಕೆ ಆಕ್ಷನ್ ತಗೊಂಡು ನಾಳಿದ್ರಲ್ಲಿ ಆದಷ್ಟು ಮಾರ್ಕೆಟ್ ಕೇಂದ್ರ ಓಪನ್ ಮಾಡಬೇಕು ಅಂತ ನಾವು ರೈತರಲ್ಲಿ ಮನವಿ ಕೇಳ್ಕೊಳ್ತೀವಿ. ಏನು ಬೆಲೆ ಇದೆ ಸರ್ ಖರೀದಿ ಕೇಂದ್ರದಲ್ಲಿ 2290 ರೂಪಾಯಿ ಕೇಂದ್ರದಲ್ಲಿದೆ. ಇಲ್ಲಿ ಮಧ್ಯ ದಳ್ಳಾಳಿಗಳು 1700 ರೂಪಾಯಿಗೆ ತಾಳ್ತಾ ಇದ್ದಾರೆ. ಒಂದು ಉಪ್ಪಿನ ಬೆಲೆ 2000 ರೂಪಾಯಿ ಆಗಿದೆ, 1800 ರೂಪಾಯಿ 2000 ರೂಪಾಯಿ ಇದೆ. ಆ ಭತ್ತಕ್ಕೂ ಉಪ್ಪಿಗೂ ಲೆಕ್ಕ ಹಾಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಒಂದು ಎಕರೆಗೆ ಮಿನಿಮಮ್ ಅಂದರೆ 30,000 ಖರ್ಚು ಮಾಡ್ತಾ ಇದ್ದೀವಿ, ಏನಕ್ಕೂ ಪ್ರಯೋಜನ ಇಲ್ಲ. ಆ ರೀತಿ ಆಗಿದೆ ನಮ್ಮ ರೈತರ ಕಷ್ಟ. ಮಕ್ಕಳು ಫೀಸ್ ಕಟ್ಟುವ ಇದನ್ನೇ ನೆಮ್ಕೊಂಡು ಮಕ್ಕಳು ಫೀಸ್ ಕಟ್ಟುವ, ಇಲ್ಲ ತಂದೆ ತಾಯಿ ಸಾಕುವ, ಏನು ಮಾಡುವ ಪರಿಸ್ಥಿತಿ ಇದನ್ನೇ ಮಾಡ್ಕೊಂಡಿಲ್ಲ ರೈತರು. ಇದರಿಂದನೇ ಜನಗಳು ಸಾವು ನೋವುಗಳ ಇದೇ ಅತಿಯಾಗೂ ಜಾಸ್ತಿ ಆಗ್ತಾ ಇರೋದು ಇದರಿಂದನೇ ಕಾರಣ. ಇದರಿಂದನೇ ಕಾರಣ ಸರ್. ಅತಿಯಾದ ಸಾಲ. ಈಗ ಬೆಳೆ ಮೇಲೆ ಏನು ನೆಮ್ಕೊಂಡಿರ್ತೀವಿ ಅದು ಮಾಡ್ಬೋದು, ಮಕ್ಕಳು ಮದುವೆ ಮಾಡ್ಬೋದು, ಮತ್ತೊಂದು ಅಂತ ಏನೇನೋ ನೆಮ್ಕೊಂಡಿರ್ತೀವಿ. ಈ ರೀತಿ ಆದಾಗ 1700 ರೂಪಾಯಿ ಬೆಲೆ ಕೊಟ್ಕೊಂಡು ಮಧ್ಯವರ್ತಿಗಳು ಕೊಟ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ಇದೇ ಪರಿಸ್ಥಿತಿ ರೈತರು ಸಾವುಗೆ ಕಾರಣ ಆಗ್ತಾ ಇರೋದು ಇದೇ ಕಾರಣ ಸರ್. ಪ್ರದೀಪ್ ಅಂತ ಸರ್, ಕಲ್ಲಳ್ಳಿ. ಸರ್, ಭತ್ತ ಖರೀದಿ ಕೇಂದ್ರ ಓಪನ್ ಆಗಿಲ್ಲ, ಹೇಗಿದೆ ಪರಿಸ್ಥಿತಿ? ಏನಿದೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಮಧ್ಯ ದಳ್ಳಾಳಿಗಳಿಂದ ಭಾಳ ತೊಂದರೆ. ಈಗ ನಾವು ಭತ್ತದ ಮಿಷಿನ್ ಕುಯ್ಸ್ಬೇಕು ಅಂದರೆ ಫಸ್ಟ್ ದುಡ್ಡು ಕೊಡಬೇಕು, ಇಲ್ಲ ಅಂದರೆ ಅವ್ರು ಕುಯ್ಯಲ್ಲ. ಈಗ ಇವ್ರು ಬತ್ತೀನಿ ಅಂತಾರೆ, ಬರೋಲ್ಲ ಯಾರೋ. ಈಗ ಭತ್ತ ಇಲ್ಲಿ ಗುಡ್ಡಿ ಹಾಕಿವೆ, ಈಗ ಇಲ್ಲಿ ಮಲಿಕಬೇಕು, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಈಗ ನಾವು ಸಾಲ ಮಾಡಿ ಸಾಕಾಗದೆ ವ್ಯವಸಾಯ ತೆಕ್ಕಲು ಬಿಟ್ಟಿದ್ರು, ಇನ್ನು ಬೆಳೆದು ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಅದೇ. ಈ ಸಚಿವರು ಸ್ವಂತ ಊರಾದ್ರೂ ಈ ಕೆಲಸ ಮಾಡ್ತಾರೆ. ಡೈಲಿ ಒಂದು ಸಲ ಮಂಡ್ಯಕ್ಕೆ ಬರ್ತೀನಿ ಅಂತಾರೆ, ಬರೋಲ್ಲ. ನಮಗೆ ಇದೊಂದು ಕೇಂದ್ರ ತೆಗೆದು ಈಗ ಅದು 6 ತಿಂಗಳು 3 ತಿಂಗಳು ಈಗ ನಾವು ಸಾಲ ಮಾಡೋದು, ತಿರ್ಗಾ ಹೊಸ್ದಾಗಿ ಸಾಲ ಮಾಡೋದು, ಏನು ಮಾಡೋದು? ನಮ್ಮ ಪರಿಸ್ಥಿತಿ ಹಿಂಗಾಗದೆ. ವ್ಯವಸಾಯ ಮಾಡೋದು ತೆಕ್ಕಲು ಬಿಟ್ಬಿಟ್ರೆ ಆಯ್ತದೆ. ಎಲ್ಲರೂ ಹೋಗಿ ನಾವು ಬೆಂಗಳೂರು ಕಡೆ ಹೋಗಿ ಗೇಯಂಗೆ ಆಯ್ತದೆ. ಏನು ಮಾಡೋದು? ಹಿಂಗಾಗೈತೆ ಪರಿಸ್ಥಿತಿ. ಸಚಿವ್ರಿಗೆ ಏನು ಅಂತ ಹೇಳ್ತೀರಿ ಸರ್ ಸರ್ಕಾರ? ಏನು ಹೇಳಿರಿ, ಅವ್ರು ಬರೀ ಸಚಿವರು ಆಗೋ ಗಂಟೆ ಅಷ್ಟೇ. ಸಚಿವರಾದ್ಮೇಲೆ ಇತ್ತ ತಿರುಗೂ ನೋಡೋದಿಲ್ಲ, ಅದ್ರ ಮೇಲೆ ಜವಾಬ್ದಾರಿನೂ ಇಲ್ಲ. ಹಾಂ.